We've been going through the small book of Jonah for the last 2 weeks. ನಾವು 2 ವಾರ ಒಂದು ಧ್ಯಾನವನ್ನ ಈ ಒಂದು ಚಿಕ್ಕ ಪ್ರವಾದನ ಪುಸ್ತಕ ಯೋನನ ಪುಸ್ತಕದಿಂದ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. Today we will look at some of the truths from chapter 3 of Jonah. ಆದರೆ ಇಂದು ನಾವು 3ನೇ ಅಧ್ಯಾಯದಿಂದ ಕೆಲವು ಸತ್ಯಾಂಶಗಳನ್ನ ನಾವು ಕಲಿಯುವವರಾಗಿರೋಣ. Like chapter 2, there are 10 verses in chapter 3. I request Rohit to read that in Kannada. 2ನೇ ಅಧ್ಯಾಯದಲ್ಲಿ ಇರುವ 10 ವಚನಗಳ ಹಾಗೆಯೇ 3ನೇ ಅಧ್ಯಾಯದಲ್ಲಿಯೂ ಕೂಡ ನಮಗೆ 10 ವಚನಗಳು ಅಲ್ಲಿ ಇರುವಂತದ್ದಾಗಿದೆ. ಅದನ್ನ ನಾನು ಕನ್ನಡದಲ್ಲಿ ಓದುವಂತನಾಗಿದ್ದೇನೆ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣಂತೆ ನಿನವೆಗೆ ಹೋದನು. ನಿನವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನ ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನ ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಗೋಣಿತಟ್ಟನ್ನ ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿಸಿದನು. ದೇವರು ನಿನೆವೆಯವರ ಕಾರ್ಯಗಳನ್ನ ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. Shall we again look to the Lord? Our Father, we thank you for the word of God. We realize without the help of the Holy Spirit, we cannot understand it. Pray that we all may benefit from the word of God. Thank you for your help, Lord. And we look to thee alone, not those who speak, but your word. You speak to us, Lord. In the Lord Jesus' name I pray. Amen. We were going through these first 2 chapters of Jonah. ನಾವು ಮೊದಲು 2 ಅಧ್ಯಾಯಗಳನ್ನ ಯೋನನ ಪುಸ್ತಕದಿಂದ ನಾವು ನೋಡುತ್ತಾ ಬಂದಿದ್ದೇವೆ. We saw God's word coming to Jonah and he rebelling or disobedient to God's call. ಯೋನನಿಗೆ ದೇವರ ಒಂದು ಪ್ರವಾದನೆಯು ಬಂತು ಮತ್ತು ಆದರೆ ಯೋನನು ದೇವರ ಮಾತಿಗೆ ಅವಿಧೇಯನಾಗುವುದನ್ನು ನೋಡುತ್ತೇವೆ. In chapter 1, for any of you who are new, I just want to quickly recap. In chapter 1, Jonah is running away from God. 1ನೇ ಅಧ್ಯಾಯ ಯೋನನ ಪುಸ್ತಕದಲ್ಲಿ ಯೋನನು ದೇವರಿಂದ ಅದನ್ನು ದೂರಕ್ಕೆ ಹೋಗುತ್ತಿದ್ದಾನೆ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದಾನೆ. We saw that we can run away from God, but we cannot go from the presence of God. ನಾವು ದೇವರಿಂದ ದೂರ ಹೋಗಬಹುದು, ಆದರೆ ದೇವರ ಪ್ರಸನ್ನತೆಯಿಂದ ನಾವು ಎಲ್ಲಿಗೂ ಹೋಗುವುದಕ್ಕೆ ಸಾಧ್ಯವಿಲ್ಲ. When Jonah went away in the opposite direction, we saw that it was a going down, down, down. ಯೋನನು ಆತನು ಆ ಒಂದು ವಿರುದ್ಧದ ದಿಕ್ಕಿನಲ್ಲಿ ಹೋಗುತ್ತಿರುವಾಗ ಆತನು ಓದುತ್ತೇವೆ, ನಾವು ಕೆಳಗೆ ಇಳಿದು ಹೋಗುತ್ತಿದ್ದನು ಎಂಬುದಾಗಿ ಓದುತ್ತೇವೆ. When we backslide as believers, it is always a going down in our life. ನಾವು ವಿಶ್ವಾಸಿಗಳಾಗಿ ಹಿಂಜಾರುವಿಕೆಯನ್ನ ನಾವು ಮಾಡುತ್ತಿರುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೆಳಮಟ್ಟಕ್ಕೆ ನಾವು ಹೋಗುತ್ತಿರುತ್ತೇವೆ. We also saw in verse 3 that he had to pay the fare tab to go into that ship. ಮತ್ತು 1ನೇ ಅಧ್ಯಾಯದ 3ನೇ ವಚನದಲ್ಲಿ ಯೋನನು ಆ ಒಂದು ಹಡಗನ್ನ ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂಬುದಾಗಿ ಹಡಗಿನವರಿಗೆ ಅದನ್ನು ಹತ್ತಿದನೆಂಬುದಾಗಿ ನಾವು ನೋಡುತ್ತೇವೆ. When we go away from God, there is a payment to make. It costs us dearly. ನಾವು ದೇವರಿಂದ ದೂರವಾಗಿ ಹೋಗುತ್ತಿರುವಾಗ ನಾವು ಒಂದು ದೊಡ್ಡದಾದಂತ ಬೆಲೆಯನ್ನ ಅದು ನಮ್ಮ ಜೀವಿತದಲ್ಲಿ ನಾವು ಕಟ್ಟಬೇಕಾಗಿ ಬರುತ್ತದೆ.
Problem came not only to Jonah, but the people in the ship also affected by this man's disobedience. ಈ ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ತನ್ನ ಜೀವಿತದಲ್ಲಿ ತಾನು ಆ ಬೆಲೆಯನ್ನ ಆ ಒಂದು ಕೊಡುವುದು ಮಾತ್ರವಲ್ಲದೆ ಆ ಅಲ್ಲಿರುವಂತ ಜನರಿಗೂ ಕೂಡ ಆ ಒಂದು ಬೆಲೆಯನ್ನ ಕೊಡಬೇಕಾಗಿ ಬಂತು. When we go away from God, it affects us, it affects our family, it affects our assembly, it affects all the people around us. ನಾವು ದೇವರಿಂದ ದೂರ ಹೋಗುವಾಗ ಅದು ನಮ್ಮನ್ನು ಮಾತ್ರ ಬಾಧಿಸುವುದಲ್ಲ, ನಮ್ಮ ಕುಟುಂಬದವರನ್ನ, ನಮ್ಮ ಸಭೆಯವರನ್ನ, ಎಲ್ಲರನ್ನ ಅದು ಬಾಧಿಸುವಂತದ್ದಾಗಿದೆ. Then we saw that they asked him, "Who are you?" ಮತ್ತು ಅದಾದ ನಂತರ ನಾವು ನೋಡುತ್ತೇವೆ, ನೀನು ಯಾರು ಎಂಬುದಾಗಿ ಆ ಹಡಗಿನಲ್ಲಿರುವವರು ಕೇಳಿದರು. He gave a testimony, "I am a Hebrew, I fear the Lord that made heaven, sea and the dry land." ಆತನು ಹೇಳುತ್ತಾನೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. That small testimony he gave about his God brought fear in the life of the people in the ship, and they came to the knowledge of the Lord, and they made vows and they sacrificed to God. ನಾವು ಆ ಒಂದು ಚಿಕ್ಕ ಸಾಕ್ಷಿಯನ್ನು ಯೋನನು ಹೇಳಿದಾಗ ಈ ಒಂದು ಜೀವ ಸ್ವರೂಪನಾದಂತ ದೇವರ ಮೇಲೆ ಅವರಿಗೆ ಭಯವೂ ಮತ್ತು ಆ ಒಂದು ದೇವರ ಜ್ಞಾನವು ಮತ್ತು ಅದು ಮಾತ್ರವಲ್ಲದೆ ಈ ದೇವರಿಗೆ ಅವರು ಒಂದು ಯಜ್ಞವನ್ನ ಕೂಡ ಸಮರ್ಪಿಸುವುದನ್ನ ನಾವು. But we know that his testimony and his life did not match. Sorry uncle, I lost you there. We saw that what he said with his mouth, what he was doing in his life did not match. ಆದ್ರೆ ನಾವು ನೋಡುತ್ತೇವೆ ಆತನು ಹೇಳುವಂತದ್ದು ಮತ್ತು ಆತನ ಜೀವನ ಎರಡು ಕೂಡ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಅದಾಗಿರುವಂತದ್ದಾಗಿತ್ತು. And even though he was locked down in that ship, he admitted that I am the cause for this, but there was no true turning back to God. ಆ ಒಂದು ಲಾಕ್ಡೌನ್, ಆ ಒಂದು ಹಡಗಿನ ನೋಡುತ್ತೇವೆ, there is no real turning back to God yet. He wanted to die, so he told them, throw me in the sea and the problem will be over. ನಿಜವಾಗಿಯೂ ಆ ಒಂದು ಪಶ್ಚಾತ್ತಾಪ ಆತನ ಜೀವಿತದಲ್ಲಿ ಬರಲಿಲ್ಲ, ಹೃದಯದಲ್ಲಿ ಮೂಡಲಿಲ್ಲ. ಆತನು ಸಾಯಬೇಕೆಂಬುದಾಗಿ ಆ ಒಂದು ಸ್ಥಿತಿಗೆ ಬರುತ್ತಾನೆ ಮತ್ತು ಜನರನ್ನ ಆತನು ಕೇಳುತ್ತಾನೆ, ನನ್ನನ್ನ ನೀವು ನೀರಿನಲ್ಲಿ ಹಾಕಿಬಿಡಿ ಎಂಬುದಾಗಿ. And he thought his life is going to end. ಆತನು ನೆನೆಸಿದನು ತನ್ನ ಜೀವಿತವು ಅದು ಮುಗಿದು ಹೋಗುತ್ತದೆ ಎಂಬುದಾಗಿ. But in chapter 2 we saw in chapter 1 and that God prepared a great fish to swallow Jonah. ಆದರೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಯೋನನು ಆ ಮೀನಿನ ದೇವರು ಆ ಒಂದು ಮೀನಿಗೆ ಒಂದು ಅಪ್ಪಣೆಯನ್ನ ಕೊಡುತ್ತಾನೆ ಎಂಬುದಾಗಿ 1ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. And in chapter 2 we saw Jonah in the belly of the great fish, and it is a prayer. ಮತ್ತು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೆವು, 2ನೇ ಅಧ್ಯಾಯದಲ್ಲಿ ಆತನು ಆ ಒಂದು ದೊಡ್ಡ ಮೀನಿನ ಅಥವಾ ತಿಮಿಂಗಿಲಿನ ಹೊಟ್ಟೆಯಲ್ಲಿ ಆತನು ಇರುವಂತನಾಗಿ ಆ ಒಂದು ಪ್ರಾರ್ಥನೆಯನ್ನ ಮಾಡುವುದನ್ನ ನೋಡುತ್ತೇವೆ. We can learn a lot of things from that prayer. ಆ ಒಂದು ಪ್ರಾರ್ಥನೆಯಿಂದ ಅನೇಕ ಸಂಗತಿಗಳನ್ನ ನಾವು ಕಲಿಯಬಹುದು. In chapter 1 he is running away from God, in chapter 2 he is running towards God. 1ನೇ ಅಧ್ಯಾಯದಲ್ಲಿ ಆತನು ದೇವರಿಂದ ದೂರವಾಗಿ ಹೋಗುವಂತದನ್ನ ನೋಡುತ್ತೇವೆ. 2ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯಲ್ಲಿ ಆತನು ದೇವರಿಗೆ ಹತ್ತಿರವಾಗುತ್ತಿದ್ದಾನೆ. When the waters were going over him, the word of God was flooding his heart. It is quotations from many psalms. ಆ ಒಂದು ನೀರು ಆತನ ಮೇಲೆ ಅದು ಹಾದು ಹೋಗುತ್ತಿರುವಾಗ ಆ ಒಂದು ಹೃದಯದಿಂದ ದೇವರ ವಾಕ್ಯವು ಅದು ಹೊರ ಹೊಮ್ಮುವಂತದ್ದನ್ನ ನಾವು ನೋಡುತ್ತೇವೆ. ಯಾಕೆಂದ್ರೆ ಆತನು ಕೀರ್ತನೆಗಳ ಅನೇಕ ಭಾಗದಿಂದ ಆತನು ಹೇಳಿ ಆತನು ಆರಾಧಿಸುವಂತದ್ದು, ಪ್ರಾರ್ಥನೆ ಮಾಡುವಂತನಾಗಿರುತ್ತಾನೆ. When we go through similar situations in our life, any difficulty in our life, it is the word of God and prayer that will strengthen us. ನಾವು ಕೂಡ ನಮ್ಮ ಒಂದು ಜೀವಿತದಲ್ಲಿ ಎಂತಹ ಒಂದು ಕಷ್ಟಕರ ಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇರಬಹುದು, ಆ ಒಂದು ಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮತ್ತು ನಮಗೆ ಆ ಒಂದು ದೇವರ ವಾಕ್ಯವು ನಮ್ಮನ್ನ ಅದು ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ. In that prayer we saw there was no specific request. He is just acknowledging that salvation, deliverance can only come from you. ಇಲ್ಲಿ ಈ ಪ್ರಾರ್ಥನೆಯಲ್ಲಿ ಆತನು ಯಾವ ಒಂದು
ಪ್ರಾರ್ಥನೆ ಅಥವಾ ಮನವಿಯನ್ನ ಆತನು ಮಾಡುತ್ತಿಲ್ಲ. ಆದರೆ ಆತನು ದೇವರನ್ನು ಆರಾಧಿಸುತ್ತಾ ಆತನು ಕೊನೆಯದಾಗಿ ಹೇಳುವಂತದ್ದು ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು ಎಂಬುದಾಗಿ ಆತನು ಒಪ್ಪಿಕೊಳ್ಳುವಂತನಾಗಿದ್ದಾನೆ. And now we come to chapter 3. ಮೂರನೇ ಅಧ್ಯಾಯಕ್ಕೆ ನಾವು ಬರೋಣ. In chapter 2 and we saw that God ordered or commanded spoke to the fish and it vomited Jonah on the dry lands. ಮತ್ತು ಅದಾದ ನಂತರ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುತ್ತೇವೆ ಕನ್ನಡದಲ್ಲಿ, ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನ ಒಣನೆಲದಲ್ಲಿ ಕಾರಿ ಬಿಟ್ಟಿತು ಎಂಬುದಾಗಿ. We saw that it's most likely that he was dropped at Joppa, from where he took the ship and went against God's will. ಇಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದಲ್ಲ, ಕಳೆದ ಒಂದು ಅಧ್ಯಯನದಲ್ಲಿ ಆತನು ಯೋಪ್ಪದಲ್ಲಿ ಆತನು ಹಡಗನ್ನ ಹತ್ತಿ ಆತನು ಹೋದನು, ಅಲ್ಲಿಗೆ ತಿರುಗಿ ಮೀನು ಹಾಕಿರಬಹುದು ಎಂಬುದಾಗಿ ನಾವು ನೋಡುತ್ತಾ ಬಂದೆವು ಯೋಪ್ಪದಲ್ಲಿ. Because Nineveh has no water bodies nearby, it is about 500 miles away from the ocean. ಯಾಕೆಂದ್ರೆ ನಿನವೆಯ ಒಂದು ದೊಡ್ಡ ಪಟ್ಟಣವು ನೀರಿನ ಒಂದು ಹತ್ತಿರ ಅದಿಲ್ಲ, 500 ಮೈಲಿಗಳು ಆ ಒಂದು ಹತ್ತಿರದ ಸಮುದ್ರದಿಂದ ದೂರ ಇರುವಂತ ಒಂದು ದೊಡ್ಡ ಪಟ್ಟಣವಾಗಿದೆ. So we learn from that when we fail in our life, we have to come back to the place where we failed and get right with God. ನಾವು ಅರ್ಥ ಮಾಡಿಕೊಳ್ಳುತ್ತಾ ಬಂದೆವು, ನಾವು ಎಲ್ಲಿ ಸೋತು ಹೋಗಿದ್ದೇವೋ ಅಲ್ಲಿಯೇ ನಾವು ಬಂದು ತಿರುಗಿ ನಾವು ದೇವರ ಬಳಿಯಲ್ಲಿ ಪುನಃ ಪಶ್ಚಾತ್ತಾಪ ಪಟ್ಟು ಪುನರ್ಸ್ಥಾಪನೆಯನ್ನ ಹೊಂದಬೇಕೆಂಬುದಾಗಿ. So now we come to chapter 3. Jonah is running with God. ಇಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೋನನು ಯೆಹೋವನ ಒಟ್ಟಿಗೆ ಆತನು ಓಡುತ್ತಿದ್ದಾನೆ. Chapter 1, he ran away from God. 1ನೇ ಅಧ್ಯಾಯದಲ್ಲಿ ಆತನು ದೇವರಿಂದ ದೂರವಾಗಿ ಹೋದನು. Chapter 2, he is running to God. 2ನೇ ಅಧ್ಯಾಯದಲ್ಲಿ ದೇವರ ಬಳಿಗೆ ಆತನು ಹೋಗುವಂತನಾಗಿದ್ದಾನೆ. Now chapter 3, he is running with God. 3ನೇ ಅಧ್ಯಾಯದಲ್ಲಿ ಆತನು ದೇವರ ಒಟ್ಟಿಗೆ ಆತನು ಹೋಗುತ್ತಿದ್ದಾನೆ, ಆತನು ಓಡುತ್ತಿದ್ದಾನೆ. Jonah repented now. ಯೋನನು ಆತನು ಆ ಪಶ್ಚಾತ್ತಾಪವನ್ನ ಪಟ್ಟನು. He received God's mercy in an amazing way. ದೇವರ ಬಳಿಯಿಂದ ಆ ಒಂದು ಶ್ರೇಷ್ಠವಾದಂತ ಕರುಣೆಯನ್ನ ಆತನಿಗೆ ದೊರೆಯಿತು. You and I, if we are believers, we have also received mercy and grace from God. ನಾವು ವಿಶ್ವಾಸಿಗಳು ನಾವಾಗಿದ್ದರೆ ನಾವು ಕೂಡ ದೇವರ ಕಡೆಯಿಂದ ನಾವು ದೊಡ್ಡ ಒಂದು ಕೃಪೆಯನ್ನ ನಾವು ಅನುಭವಿಸಿದ್ದೇವೆ, ಹೊಂದಿದ್ದೇವೆ. Chapter 3 starts with the verse that the word of the Lord came to Jonah the second time. ಇಲ್ಲಿ 3ನೇ ಅಧ್ಯಾಯದಲ್ಲಿ ಅದು ಪ್ರಾರಂಭವಾಗುವಂತದ್ದು ಅಲ್ಲಿ 2ನೆಯ ಸಲ ಅಪ್ಪಣೆಯಾಯಿತು ಯೆಹೋವನಿಂದ ಎಂಬುದಾಗಿ ನಾವು ಓದುತ್ತೇವೆ. Aren't you glad that our God is a God of second chance? ಈ ಒಂದು ಈ ಒಂದು ವಾಕ್ಯ ನಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲವೋ? ಯಾಕೆಂದ್ರೆ ದೇವರು ನಮಗೆ 2ನೇ ಅವಕಾಶವನ್ನ ಕೊಡುವಂತ ದೇವರಾಗಿದ್ದಾನೆ ಎಂಬುದಾಗಿ. I am thankful in my life that God has given me second chance. ನಾನು ನನ್ನ ಜೀವಿತದಲ್ಲಿ ಬಹಳ ಕೃತಜ್ಞತೆಯುಳ್ಳವನಾಗಿದ್ದೇನೆ, ಯಾಕೆಂದರೆ ದೇವರು ನನಗೂ ಆತನು 2ನೇ ಅವಕಾಶವನ್ನ ಕೊಟ್ಟಿದ್ದಾನೆ. Think of the life of Moses. ಮೋಶೆಯ ಜೀವಿತವನ್ನ ಆಲೋಚನೆ ಮಾಡಿರಿ. He failed miserably when he tried to help the children of Israel. ಆತನು ಇಸ್ರೇಲ್ ಮಕ್ಕಳನ್ನ ಜನಾಂಗವನ್ನ ಸಹಾಯ ಮಾಡುವುದಕ್ಕಾಗಿ ಆತನು ಮುಂದೆ ಹೋದಾಗ ಆತನು ಸೋತು ಹೋದನು. He became a murderer. ಆತನು ಒಬ್ಬ ಕೊಲೆಗಾರನಾಗಿ ಆತನು ಮಾರ್ಪಟ್ಟನು. He ran away from God. ಅಲ್ಲಿಂದ ಆತನು ದೇವರಿಂದ ದೂರವಾಗಿ ಓಡಿ ಹೋದನು. But God gave him a second chance. ಆದರೆ ದೇವರು ಆತನಿಗೆ 2ನೇ ಅವಕಾಶವನ್ನ ಕೊಟ್ಟನು. We read Deuteronomy 34, the end, we read about God's testimony about this failed man, and there was no prophet in Israel like Moses. ಈ ಒಂದು ಧರ್ಮೋಪದೇಶ ಕಾಂಡ ಕೊನೆಯ ಒಂದು ವಚನದಲ್ಲಿ ದೇವರು ಈ ಒಬ್ಬ ಮನುಷ್ಯನ ಕುರಿತಾಗಿ ಆ ಒಂದು ಸಾಕ್ಷಿಯನ್ನ ಹೇಳುವಂತದ್ದು, ಈ ರೀತಿಯಾದಂತ ಒಬ್ಬ ಪ್ರವಾದಿಯು ಇಸ್ರೇಲಿನಲ್ಲಿ ಇರಲಿಲ್ಲ ಎಂಬುದಾಗಿ. Think about Simon Peter. ಸಿಮೋನ್ ಪೇತ್ರನನ್ನ ಆಲೋಚಿಸಿರಿ. He told so many things with his mouth to the Lord that I am willing to even die for you. But the same night he denied the Lord 3 times. ಆ ಪೇತ್ರನು ಆತನು ಬಾಯಿಯಿಂದ ಬಹಳವಾಗಿ ಆತನು ಹೆಚ್ಚಳದ ಮಾತನ್ನ ಆತನು ಆಡಿದನು. ಆದರೆ ಅದೇ ರಾತ್ರಿಯಲ್ಲಿ ಆತನು ಕರ್ತನನ್ನ 3 ಸಾರಿ ಅಲ್ಲಗಳೆಯುವುದನ್ನ ನಾವು ನೋಡುತ್ತೇವೆ. But God gave him a second chance when he repented. ಆದರೆ ದೇವರು ಆತನು ಪಶ್ಚಾತ್ತಾಪ ಪಟ್ಟಾಗ 2ನೇ ಅವಕಾಶವನ್ನ ಆತನಿಗೆ ಕೊಟ್ಟನು.
Once he was restored, one message on the day of Pentecost saved about 3,000 people. ಮತ್ತು ಆ ಒಂದು ಪಂಚಾಶತ್ತಮದ ದಿವಸದಂದು ಆ ಒಂದು ಸಂದೇಶದಲ್ಲಿ 3,000 ಜನರು ರಕ್ಷಣೆಗೆ ಬರುವ ಹಾಗೆ ದೇವರು ಆತನನ್ನು ಉಪಯೋಗಿಸಿಕೊಂಡನು. Think about young John Mark, who on the first missionary journey, he failed. ಜಾನ್ ಮಾರ್ಕ್ ಅಥವಾ ಮಾರ್ಕನು ಯಾವ ರೀತಿಯಾಗಿ ಮೊದಲನೇ ಆ ಒಂದು ಮಿಷನರಿ ಆ ಒಂದು ಪ್ರವಾಸದಲ್ಲಿ ಸೇವೆಯಲ್ಲಿ ಆತನು ಸೋತು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. But when we come to 2 Timothy chapter 4, Paul is telling he is profitable for the ministry, bring him. ಆದರೆ 2 ತಿಮೋತಿ 4ನೇ ಅಧ್ಯಾಯದಲ್ಲಿ ಪೌಲನು ಆತನು ಬರೆಯುವುದನ್ನ ನೋಡುತ್ತೇವೆ. ಈ ಮಾರ್ಕನನ್ನ ನೀನು ಕರೆದುಕೊಂಡು ಬಾ, ಈತನು ಸೇವೆಗೆ ಆತನು ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. Dear brothers and sisters, if you have failed in your life, there is still hope. Our God is a God of second chance. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವುದಾದ್ರೂ ಸೋಲುವಿಕೆಯಲ್ಲಿ ಇರುವಂತದ್ದಾಗಿದ್ರೆ ದೇವರು ನಿಮಗೆ ಇನ್ನೊಂದು ಅವಕಾಶವನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆತನು ಎರಡನೇ ಅವಕಾಶವನ್ನ ಕೊಡುವಂತ ದೇವರು. Sometimes not only second chance, he gives you so many chances, and we should make use of that and be used in the work of God. ಆತನು ಎರಡನೇ ಒಂದು ಅವಕಾಶ ಮಾತ್ರವಲ್ಲ, ಅನೇಕ ಅವಕಾಶಗಳನ್ನ ಆತನು ನಮ್ಮ ಜೀವಿತದಲ್ಲಿ ಕೊಡುವನಾಗಿರುತ್ತಾನೆ. ಅದನ್ನ ನಾವು ಸದುಪಯೋಗವನ್ನ ಪಡಿಸಿಕೊಂಡು ಆತನಿಗೋಸ್ಕರ ನಾವು ಸೇವೆ ಮಾಡುವವರು ನಾವಾಗಿರಬೇಕು. Verse 2 says he arose and he went. God's word said, "Arise, go to Nineveh, the great city, preach unto it the preaching that I bid thee." 1ನೇ ವಚನ 3ನೇ ಅಧ್ಯಾಯ. ನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. Jonah now returned to the dry land. ಯೋನ ಈಗ ಆತನು ಒಣ ನೆಲದಲ್ಲಿ ಆತನು ಬಂದಿದ್ದಾನೆ. He was in a terrible lockdown, in the unimaginable situation in the belly of the fish for 3 days and 3 nights. ಆತನು ಒಂದು 3 ದಿವಸ ಹಗಲು 3 ದಿವಸ ರಾತ್ರಿ ಆ ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಆ ಒಂದು ಗೃಹ ಬಂಧನದಲ್ಲಿ ಇರುವ ಸ್ಥಿತಿಯಲ್ಲಿ ಆತನು ಬಹಳ ಕಠಿಣ ಸ್ಥಿತಿಯಲ್ಲಿ ಆತನು ಇದ್ದನು. Now he is back in the dry land. ಆದರೆ ಈಗ ಆತನು ಒಣ ನೆಲದಲ್ಲಿ ಆತನು ತಿರುಗಿ ಬಂದಿದ್ದಾನೆ. The 3 days in the fish's belly would have been very trying and challenging and difficult lockdown. ಆ ಒಂದು 3 ದಿವಸ ಆ ಒಂದು ಮೀನಿನ ಹೊಟ್ಟೆಯೊಳಗೆ ಬಹಳ ಕಷ್ಟಕರವಾದಂತ ಸ್ಥಿತಿ, ಬಹಳ ಸವಾಲಿಗೆ ಉಂಟು ಮಾಡಿದಂತ ಸ್ಥಿತಿ ಅದು ಆಗಿತ್ತು. When he came out, what he did? ಆತನು ಹೊರಗೆ ಬಂದಾಗ ಏನನ್ನ ಮಾಡಿದನು? He could have said, I need some rest. I will go to some resort and take a little rest to recuperate from my lockdown. Did he say that? ಆತನು ನಾನು ಈಗ ಹೊರಗೆ ಬಂದಿದ್ದೇನೆ, ಈ ಒಂದು ಲಾಕ್ ಡೌನ್ ಸ್ಥಿತಿಯಿಂದ ನಾನು ಯಾವುದೋ ಒಂದು ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ನಾನು ರೆಸಾರ್ಟ್ಗೆ ಹೋಗಬೇಕೆಂಬುದಾಗಿ ಆತನು ಹೇಳಿದನು. What do you plan to do after this difficult time of lockdown that we are facing all over the world? What is your decision after this? ಈ ಒಂದು ಲೋಕದಲ್ಲಿ ಎಲ್ಲೆಡೆ ಮತ್ತು ನಮ್ಮ ಮಧ್ಯದಲ್ಲಿಯೂ ಕೂಡ ಈ ಒಂದು ಲಾಕ್ ಡೌನ್ ಅನ್ನ ನಾವು ಅನುಭವಿಸುತ್ತಿರುವಾಗ ಇದರಿಂದ ನಾವು ಹೊರಗೆ ಬಂದಾಗ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಮಾಡಿ ನಾವು ಹೊರಗೆ ಬರ್ತೇವೆ? Very important what we plan to do after God is speaking to us this way. ಈ ರೀತಿಯಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಿರುವಾಗ ನಾವು ಏನನ್ನ ಮಾಡೋದಕ್ಕೆ ತಯಾರಾಗಿದ್ದೇವೆ, ಏನನ್ನ ಯೋಜನೆ ಮಾಡಿಕೊಂಡಿದ್ದೇವೆ? God said, go and preach the word that I tell you, I bid thee. ಆತನು ಹೇಳುವಂತದ್ದು, ನೀನು ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನ ಅಲ್ಲಿ ಸಾರು ಎಂದು ಹೇಳಿದನು. It's very important that we have to preach what God tells us to preach. ಬಹಳ ಮುಖ್ಯವಾಗಿರುವಂತದ್ದಾಗಿದೆ, ದೇವರು ನಮಗೆ ಏನು ಹೇಳಿದ್ದಾನೋ ಅದನ್ನ ನಾವು ಸಾರುವಂತದ್ದು. We can see in the beginning of the Bible, in the 5 books of Moses and Deuteronomy, I believe, it says, don't add or change from God's word. ಈ ಒಂದು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದೇವರ ವಾಕ್ಯಕ್ಕೆ ಸೇರಿಸುವಂತದ್ದು ತೆಗೆಯುವಂತದ್ದು ಮಾಡಬಾರದು ಎಂಬುದಾಗಿ ಅಲ್ಲಿ ನಿಯಮ ಇರುವಂತದ್ದಾಗಿದೆ. In the middle, almost in the middle of the Bible, in Proverbs, we are also told not add or delete from God's word. ಅದೇ ರೀತಿಯಾಗಿ ಈ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿಯೂ ಕೂಡ ದೇವರ ವಾಕ್ಯಕ್ಕೆ ಏನನ್ನ ಕೂಡಿಸಬಾರದು, ಏನನ್ನ ಕೂಡ ತೆಗೆಯಬಾರದು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Bible ends in Revelation 22 also with the warning not to add or delete. We are to preach God's word as it is. ಅದೇ ರೀತಿಯಾಗಿ 22ನೇ ಅಧ್ಯಾಯದ ಪ್ರಕಟಣೆಯ ಪುಸ್ತಕದಲ್ಲಿಯೂ ಕೂಡ ಈ ಒಂದು ದೇವರ ವಾಕ್ಯಕ್ಕೆ ಏನನ್ನ ನಾವು ಸೇರಿಸಕೂಡದು, ಏನು ಕೂಡ ತೆಗೆದು ಹಾಕಬಾರದು ಎಂಬುದಾಗಿ ಈ ಒಂದು ವಾರ್ನಿಂಗ್ ನಮಗೆ ಕೊಡಲ್ಪಟ್ಟಿದೆ, ಎಚ್ಚರಿಕೆ ಮಾತು ನಮಗೆ ಕೊಡಲ್ಪಟ್ಟಿದೆ. ಅದನ್ನೇ ನಾವು ಹಂಚುವಂತರಾಗಿರಬೇಕು. 1 Corinthians 1:23 tells us that we preach Christ crucified. 1 ಕೊರಿಂಥ 1ನೇ ಅಧ್ಯಾಯ 23ನೇ ವಚನದಲ್ಲಿ ಪೌಲನು ಆತನು ತಿಳಿಸುವಂತದ್ದು ನಾವು ಶಿಲುಬೆಗೆ ಹಾಕಿಸಲ್ಪಟ್ಟ ಕ್ರಿಸ್ತನನ್ನೇ ಸಾರುವಂತರಾಗಿದ್ದೇವೆ ಎಂಬುದಾಗಿ ಹೇಳುತ್ತಾನೆ. In a world where many people are preaching the healing Jesus, the miracle working Jesus, we have one message to preach Christ crucified. ಈ ಒಂದು ಲೋಕದಲ್ಲಿ ನಾವು ನೋಡುತ್ತೇವೆ ಈ ಒಂದು ಸುಖ ಶಾಂತಿಯ ಮತ್ತು ರೋಗ ಶಾಂತಿಯ ಮತ್ತು ಅಭಿವೃದ್ಧಿಯ ಒಂದು ಸಂದೇಶವನ್ನ ಯೇಸುವನ್ನ ಅವರು ಪ್ರಕಟಿಸುತ್ತಿದ್ದಾರೆ. ಆದ್ರೆ ನಮಗೆ ಒಂದೇ ಸಂದೇಶ ಇರುವಂತದ್ದಾಗಿದೆ, ಅದು ಶಿಲುಬೆಗೆ ಹಾಕಿಸಲ್ಪಟ್ಟ ಯೇಸುವಿನ ವಿಷಯವಾಗಿಯೇ. Now we see Jonah arose and went to Nineveh according to the word of the Lord. It's very important. And Nineveh was an exceeding great city of 3 days journey. 3ನೇ ಅಧ್ಯಾಯದ 3ನೇ ವಚನ, ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆಯೇ ನಿನೆವೆಗೆ ಹೋದನು. ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. If you look around all the great cities of the world, whether it is Bangalore or any city, the need is tremendous. The opportunity to share Christ is tremendously available. ಈ ಒಂದು ಲೋಕದ ಒಂದು ಪಟ್ಟಣಗಳನ್ನ, ವಿಶೇಷವಾಗಿ ಬೆಂಗಳೂರು ಪಟ್ಟಣವನ್ನ ಕೂಡ ನಾವು ಸೇರಿಸಿದರು, ಅದರಲ್ಲಿ ಕ್ರಿಸ್ತನ ಕುರಿತಾಗಿರುವಂತ ಸುವಾರ್ತೆಯನ್ನ ನಾವು ಹಂಚುವುದಕ್ಕೆ ಬಹಳ ಒಂದು ದೊಡ್ಡ ಅಗತ್ಯ ಇರುವಂತದ್ದಾಗಿದೆ. But Jesus Christ, when he was here, when he looked at Jerusalem, we know he looked at the city and he wept. ನಾವು ನೋಡುತ್ತೇವೆ, ಕರ್ತನು ಆತನು ಈ ಲೋಕದಲ್ಲಿ ಇದ್ದಾಗ ಆತನು ಯೆರೂಸಲೇಮ್ ಪಟ್ಟಣವನ್ನ ನೋಡಿ ಆತನು ಅಳುವುದನ್ನ ನಾವು ನೋಡುತ್ತೇವೆ. When Apostle Paul in Acts 17, when he was in the city of Athens, when he saw the city full of idols, his spirit was stirred when he saw the whole city wholly given to idolatry. ಪೌಲನು ಆತನು ಈ ಒಂದು ಅಥೇನಾ ಪಟ್ಟಣದಲ್ಲಿ ಆತನು ಇದ್ದಾಗ ಅಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳಿರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು ಎಂಬುದಾಗಿ ನಾವು ಓದುತ್ತೇವೆ. Dear brothers and sisters, when we live in India with so much idolatry around, so much superstitions, our hearts should all be stirred like that. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಭಾರತ ದೇಶದಲ್ಲಿ ಎಲ್ಲೆಲ್ಲಿಯೂ ಕೂಡ ವಿಗ್ರಹಗಳನ್ನ ನಾವು ನೋಡುತ್ತೇವೆ. ಇಲ್ಲಿ ಪೌಲನಿಗೆ ಆದಂತಹ ಹಾಗೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಅದು ಕುದಿಯುವಂತದ್ದು ಅದಾಗಿರಬೇಕು ನಾವು ಈ ಸ್ಥಿತಿಯನ್ನ ನೋಡುವಾಗ. Even at this time of lockdown, we should look around and see what are the needs around us that we can help and be a channel of God's blessing to people. ನಾವು ಈ ಒಂದು ಸ್ಥಿತಿಗತಿಯಲ್ಲಿ ಇರುವಾಗ ನಾವು ಬೇರೆಯವರಿಗೆ ಯಾವ ರೀತಿಯಾಗಿ ನಾವು ಸಹಾಯಕರು ನಾವು ಆಗಿರಬಹುದು ಎಂಬುದಾಗಿ, ನಾವು ಯಾವ ರೀತಿಯಾಗಿ ಇತರರಿಗೆ ಆಶೀರ್ವಾದ ನಿಧಿ ಆಗಿರಬಹುದು ಎಂಬುದಾಗಿ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. So in verse 4 we read that Jonah began to enter into a city at days and cried and said, yet 40 days Nineveh shall be overthrown. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿವಸಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. Now if we look at first the message, ಮೊದಲನೇದಾಗಿ ನಾವು ಈ ಒಂದು ಸಂದೇಶವನ್ನ ನಾವು ನೋಡುತ್ತೇವೆ. it is one of the shortest message to preach. ಈ ಒಂದು ಸಂದೇಶವು ಅದು ಬಹಳ ಕ್ಲುಪ್ತವಾಗಿರುವಂತ ಒಂದು ಸಂದೇಶವಾಗಿದೆ. In 40 days Nineveh will be overthrown, destroyed. ಇನ್ನು 40 ದಿವಸಗಳಲ್ಲಿ 40 ದಿವಸಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರತೊಡಗಿದನು. He went to different corners of the city and shared the same, repeated the same message. ಆತನು ಒಂದು ಪಟ್ಟಣದ ಎಲ್ಲೆಲ್ಲಿಯೂ ಕೂಡ ಆತನು ಹೋಗಿ ಇದೇ ಸಂದೇಶವನ್ನ ಆತನು ಸಾರತೊಡಗುವುದನ್ನ ನೋಡುತ್ತೇವೆ. Let me ask you something. Is it a good news or a bad news? ನಾನೊಂದು ಪ್ರಶ್ನೆಯನ್ನ ಕೇಳಲು, ಈ ಒಂದು ಸಂದೇಶವು ಅದು ಒಳ್ಳೆಯ ಸಂದೇಶವೋ ಕೆಟ್ಟ ಸಂದೇಶವೋ ಆಗಿದೆಯೋ? You may ask, where is the good news in this? It is about destruction. ಈ ಒಂದು ಸಂದೇಶವು
ಅದು ನಾಶನದ ಸಂದೇಶವಾಗಿದೆ. ಇದರಲ್ಲಿ ಒಳ್ಳೆ ಸಂದೇಶ ಎಲ್ಲಿದೆ ಎಂಬುದಾಗಿ ನೀವು ಪ್ರಶ್ನೆ ಕೇಳಬಹುದು. Oh, there is good news in this. ಹೌದು, ನಿಜವಾಗಿಯೂ ಇದರಲ್ಲಿ ಒಳ್ಳೆ ಸಂದೇಶ ಇರುವಂತದ್ದಾಗಿದೆ. If you look at Romans 6:23, it has the bad news and the good news in the same verse. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನೀವು ಓದುವುದಾದರೆ ಅದರಲ್ಲಿ ಕೆಟ್ಟ ಸಂದೇಶವು ಮತ್ತು ಒಳ್ಳೆಯ ಸಂದೇಶವು ಒಳಗೊಂಡಿರುವಂತದ್ದಾಗಿದೆ. It talks about the wages of sin, which is death. ಆ ಒಂದು ಪಾಪವು ಕೊಡುವಂತ ಸಂಬಳದ ಕುರಿತಾಗಿ ಅದು ಮರಣ ಎಂಬುದಾಗಿ ತಿಳಿಸುತ್ತದೆ. That's the bad news. ಅದು ಕೆಟ್ಟದ ಅಶುಭವಾದಂತ ಸಂದೇಶ. But indeed, the good news is eternal life through Lord Jesus Christ. ಆದರೆ ಒಳ್ಳೆಯ ಸಂದೇಶ, ಶುಭ ಸಂದೇಶ ಏನೆಂದರೆ ದೇವರ ಉಚಿತಾರ್ಥವರು ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ಅದು ತಿಳಿಸುತ್ತದೆ. So in Jonah's message, there is the bad news, but there is the good news. ಯೋನನ ಸಂದೇಶದಲ್ಲಿಯೂ ಕೂಡ ಅದೇ ರೀತಿಯಾಗಿ ಒಳ್ಳೆಯದು ಮತ್ತು ಅಶುಭವಾದಂತ ಸಂದೇಶವೂ ಇದೆ. What is the good news in this message? ಈ ಒಂದು ಸಂದೇಶದಲ್ಲಿ ಒಳ್ಳೆಯ ಸಂದೇಶ ಏನಾಗಿದೆ? You have 40 days to repent. ನಿಮಗೆ 40 ದಿವಸಗಳು ಸಮಯ ಉಂಟು ಪಶ್ಚಾತ್ತಾಪ ಪಡುವುದಕ್ಕೆ ಎಂಬುದಾಗಿ. God's grace is available, so God is a God of long suffering. ದೇವರ ಒಂದು ಕೃಪೆಯು ನಮಗೆ ಇರುವಂತದ್ದಾಗಿದೆ. ದೇವರು ಆತನು ದೀರ್ಘ ಶಾಂತನಾದಂತ ದೇವರು ಆತನಾಗಿದ್ದಾನೆ. There is a time of grace given to you. ನಮಗೆ ಕೂಡ ಈ ಒಂದು ಕೃಪೆಯ ಒಂದು ಸಮಯ ಕಾಲ ಕೊಡಲ್ಪಟ್ಟಿದೆ. If anyone who is listening to me, if you are not saved, I want to ask you, how long God been giving you the time of grace? ನೀವು ಕೇಳುತ್ತಿರುವಾಗ ನೀವು ರಕ್ಷಣೆಗೆ ಕರ್ತನನ್ನ ಇನ್ನು ನಂಬದೇ ಇರುವಂತರಾಗಿದ್ದರೆ ನಿಮಗೂ ಕೂಡ ಈ ಒಂದು ಕೃಪೆ ಎಷ್ಟರ ಮಟ್ಟಿಗೆ ಆತನು ಕೊಟ್ಟಿದ್ದಾನೆಂಬುದಾಗಿ ನೀವು ಆಲೋಚಿಸಿರಿ. God's grace is available to each one as long as we are breathing. ನಾವೆಲ್ಲರೂ ಇನ್ನು ಉಸಿರಾಡುವುದನ್ನ ಮಾಡುತ್ತಿರುವಾಗಲೂ ದೇವರ ಕೃಪೆ ಅದು ಇರುವಂತದ್ದಾಗಿದೆ. But let me also tell you, if you reject God's long suffering, let me tell you that this good news comes with an expiry date. ಆದರೆ ಈ ಒಂದು ಕೃಪೆಯನ್ನ ನೀವು ಇನ್ನು ತಾತ್ಸಾರ ಮಾಡುತ್ತಿರುವಂತರಾಗಿದ್ದರೆ ನಾನು ಒಂದು ಸಂಗತಿಯನ್ನ ತಿಳಿಸುತ್ತೇನೆ. ಈ ಒಂದು ಒಳ್ಳೆಯ ಸಂದೇಶಕ್ಕೂ ಕೂಡ ಒಂದು ಎಕ್ಸ್ಪೈರಿ, ಆ ಒಂದು ದಿನಾಂಕ ಇರುವಂತದ್ದಾಗಿದೆ. ಈ ಒಂದು ಸಂದೇಶ ಅದು ಮುಗಿದು ಹೋಗುವಂತ ಒಂದು ಸಮಯ ಕೂಡ ಅದು ಬರುತ್ತದೆ ಎಂಬುದಾಗಿ. They will come, the door will be shut. ಒಂದು ದಿವಸ ಅದು ಬರಲಿಕ್ಕುಂಟು. ಆ ಒಂದು ದಿವಸದಲ್ಲಿ ಬಾಗಿಲು ಮುಚ್ಚಲ್ಪಡುತ್ತವೆ. At the time of Noah, God gave 120 years to the people of the then world. ಆ ಒಂದು ಕಾಲದಲ್ಲಿ ಇದ್ದಂತ, ಅಂದ್ರೆ ನೋಹನ ಕಾಲದಲ್ಲಿ ಇದ್ದಂತ ಜನರಿಗೆ ದೇವರು ಆತನು 120 ವರ್ಷಗಳ ಸಮಯವನ್ನ ಅವರಿಗೆ ಕೊಟ್ಟನು. Now to almost 2000 years is the grace period now. ಈಗ ಸುಮಾರು 2000 ವರ್ಷಗಳು ಈಗ ಕೃಪೆಯ ಕಾಲದಲ್ಲಿ ನಾವಿದ್ದೇವೆ, ದೇವರು ಕೊಟ್ಟಿದ್ದಾನೆ. Romans 2, chapter 2 talks about the judgment. If you don't repent, the judgment will be accumulated. The more you hear and reject, the judgment will be accumulated. It will be increasing. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ನಾವು ಇನ್ನೂ ಕೂಡ ಇದನ್ನ ಕೇಳಿ ತಿರಸ್ಕಾರ ಮಾಡುವಂತರಾಗಿದ್ದರೆ ನಮ್ಮ ಮೇಲೆ ಇರುವಂತಹ ಒಂದು ನ್ಯಾಯ ತೀರ್ಪು ಇನ್ನು ಹೆಚ್ಚಾಗುತ್ತಾ ಇರುತ್ತದೆ ಎಂಬುದಾಗಿ ನಾವು ಓದುತ್ತೇವೆ. 2 Peter 3:9 says, God is desiring that none should perish. 2 ಪೇತ್ರ 3:9 ನಾವು ಓದುತ್ತೇವೆ, ಯಾರು ನಾಶವಾಗಬಾರದು, ಎಲ್ಲರೂ ದೇವರ ಜ್ಞಾನಕ್ಕೆ ಬರಬೇಕೆಂಬುದಾಗಿ ಆತನು ಆಶೆ ಪಡುತ್ತಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಓದುತ್ತೇವೆ. So if you are alive, you are breathing, you have memory, you can understand the message, then this is the expiry date has not come yet. ಈಗ ನೀವು ಕೇಳುತ್ತಾ ಇದ್ದೀರಾ, ಇದನ್ನ ಅರ್ಥ ಮಾಡಿಕೊಳ್ಳ್ರಿ. ಯಾಕೆಂದ್ರೆ ಇನ್ನು ಈ ಒಂದು ಸಂದೇಶಕ್ಕೆ, ಸುವಾರ್ತೆಗೆ ಇನ್ನು ಎಕ್ಸ್ಪೈರಿ ಡೇಟ್ ಅಥವಾ ಮುಗಿದು ಹೋಗುವಂತ ದಿನಾಂಕ ಇನ್ನು ಬರಲಿಲ್ಲ. That day is called today. Today is the day of salvation. ಆ ಒಂದು ದಿವಸವು ಇಂದೇ ಆಗಿದೆ. ರಕ್ಷಣೆಯು ಇವತ್ತೇ ಎಂಬುದಾಗಿ ನಾವು ಓದುತ್ತೇವೆ. ಇಂದೇ ಸುಪ್ರಸನ್ನತೆಯ ಕಾಲ. God has given enough time for the people of Nineveh. ದೇವರು ನಿನವೆ ಪಟ್ಟಣಕ್ಕೆ ಬಹಳ ಸಮಯವನ್ನು ಆತನು ಕೊಟ್ಟಾಗಿದೆ.
You cannot blame God if you reject this message when you stand at the great white throne judgment. ಈ ಒಂದು ಸಂದೇಶವನ್ನ ಕೇಳಿ ತಿರಸ್ಕಾರ ಮಾಡಿದಾಗ ಆ ಒಂದು ದಿವಸ ಆ ಒಂದು ಬಿಳಿ ಸಿಂಹಾಸನದ ಮುಂದೆ ನೀವು ನಿಲ್ಲುವಾಗ ಯಾವುದೇ ನೆವವು ಇರುವುದಿಲ್ಲ. Bible says every mouth will be stopped. ಎಲ್ಲಾ ಒಂದು ಬಾಯು ಮುಚ್ಚಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. Now I know most of us who are listening are believers. ಆದ್ರೆ ಇಲ್ಲಿ ಕೇಳುತ್ತಿರುವಂತ ಎಲ್ಲರೂ ಕೂಡ ಸುಮಾರು ಎಲ್ಲರೂ ಕೂಡ ನೀವು ವಿಶ್ವಾಸಿಗಳೇ ಎಂಬುದಾಗಿ ನಾನು ನಂಬುತ್ತೇನೆ. How does it apply to us? ಇದು ಯಾವ ರೀತಿಯಾಗಿ ನಮಗೆ ಅನ್ವಯಿಸುತ್ತದೆ? The time to serve the Lord, to live for the Lord is also running out. ದೇವರಿಗೋಸ್ಕರ ಜೀವಿಸುವುದಕ್ಕೂ ಆತನನ್ನ ಸೇವಿಸುವುದಕ್ಕೂ ನಮ್ಮ ಆ ಒಂದು ಸಮಯವು ಕೂಡ ಅದು ಮುಗಿಯುತ್ತಾ ಬರುತ್ತಿದೆ. In Psalm 126:5 and 6 we read that they that sow in tears shall reap in joy. He that goeth forth and weepeth bearing precious seed shall doubtless come again with rejoicing, bringing his sheaves with him. 126ನೇ ಕೀರ್ತನೆ 5 ಮತ್ತು 6ನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನ ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನ ಹೊತ್ತುಕೊಂಡು ಬರುವನು ಎಂಬುದಾಗಿ. There is an old Malayalam song that says like this: Innu vidakka madiyanmar annu karanyal endu gadi. If you don't sow today, that day at the bema seat when we stand before God to give an account, what will be our condition? ಇಲ್ಲಿ ನಾವು ಇನ್ನೊಂದು ಹಾಡನ್ನು ನಾವು ಅದರಲ್ಲಿ ಹೇಳುತ್ತಾರೆ, ನಾವು ಇಂದು ಆತನಿಗೋಸ್ಕರ ನಾವು ಆ ಒಂದು ಬೀಜವನ್ನ ಬಿತ್ತದೇ ಇದ್ದರೆ ಆ ಒಂದು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಏನನ್ನ ಹೇಳುವುದಕ್ಕೆ ಸಾಧ್ಯ ಎಂಬುದಾಗಿ. So the time is running out. ಇಲ್ಲಿ ಸಮಯವು ಮುಗಿಯುತ್ತಾ ಬಂತು. Jonah said 40 days Nineveh will be destroyed. ಯೋನನು ಹೇಳಿದ್ದು 40 ದಿವಸದಾದ ಮೇಲೆ ನಿನವೆ ಪಟ್ಟಣವು ಕೆಡವಲ್ಪಡುವುದೆಂಬುದಾಗಿ. Our message is John 3:16. ನಮ್ಮ ಸಂದೇಶವು ಅದು ಯೋಹಾನ ಬರೆದ ಸುವಾರ್ತೆ 3:16 ಆಗಿರುವಂತದ್ದಾಗಿದೆ. It is mainly of God's love to a lost world. ಅದು ಮುಖ್ಯವಾಗಿ ದೇವರ ಪ್ರೀತಿಯ ಸಂದೇಶ ಈ ಒಂದು ನಾಶದ ಹಾದಿಯಲ್ಲಿರುವಂತ ಕಳೆದು ಹೋಗಿರುವಂತ ಸ್ಥಿತಿಯಲ್ಲಿರುವಂತ ಲೋಕಕ್ಕೆ. But the word perish is in that verse. ಆದರೆ ಆ ಒಂದು ವಚನದಲ್ಲಿಯೂ ಕೂಡ ಆ ನಾಶವಾಗುವಂತರ ಕುರಿತಾಗಿ ಹೇಳಲ್ಪಟ್ಟಿದೆ. So if you believe in the Lord, accept him, you will never perish. But it also means if you reject it, you will perish for eternity. ಆ ಒಂದು ವಚನದಲ್ಲಿ ಕ್ರಿಸ್ತನನ್ನ ದೇವರ ಒಬ್ಬನೇ ಕುಮಾರ ಮೇಲೆ ನಂಬಿಕೆ ಇಡುವವರು ಎಂದಿಗೂ ನಾಶವಾಗುವುದಿಲ್ಲ, ಆದ್ರೆ ನಂಬದೇ ಇರುವವರು ನಿತ್ಯಕ್ಕೂ ಅವರು ನಾಶನಕ್ಕೆ ಹೋಗುತ್ತಾರೆ ಎಂಬುದಾಗಿ ಅರ್ಥ. There is an eternal lake of fire. ಅಲ್ಲಿ ನಾವು ನೋಡುತ್ತೇವೆ ನಿತ್ಯ ನರಕದ ಒಂದು ಸ್ಥಿತಿ ಅದು ಇದೆ, ನಿತ್ಯ ನರಕವು ಉಂಟು. The word of God says, flee from the wrath to come. ಮುಂದೆ ಬರುವಂತ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಎಚ್ಚರ ಕೊಡುತ್ತದೆ. Many of us might have come to God by this fear of eternal lake of fire. ಅನೇಕರು ದೇವರ ಈ ಒಂದು ನರಕದ ಯಾತನೆಯ ಭಯದಿಂದ ನಾವು ದೇವರ ಬಳಿಗೆ ಬಂದಿರಬಹುದು. No problem, come like that, but then you will realize, you will grow into realizing the untold blessing that you receive in salvation. ಆ ರೀತಿಯಾಗಿ ಬಂದರೂ ತೊಂದರೆ ಇಲ್ಲ, ಆದ್ರೆ ನೀವು ಮುಂದೆ ಬೆಳೆಯುತ್ತಾ ನೀವು ಬರುವಾಗ ಕ್ರಿಸ್ತನಲ್ಲಿ ನಮಗೆ ಇರುವಂತ ದೇವರ ಆಶೀರ್ವಾದಗಳು ಏನೆಂಬುದಾಗಿ ನಮಗೆ ಅರ್ಥವಾಗುತ್ತದೆ. So first we looked at the message. ಮೊದಲನೇದಾಗಿ ನಾವು ದೇವರ ಸಂದೇಶವನ್ನ ನಾವು ಕೇಳಿದ್ದೇವೆ. We saw the long suffering grace of God. 40 days are given to them. ಮತ್ತು ದೇವರ ದೀರ್ಘ ಶಾಂತಿ ಕುರಿತಾಗಿ ನಾವು ಅಲ್ಲಿ ನೋಡುತ್ತೇವೆ, 40 ದಿವಸಗಳ ಕಾಲ ಅವರಿಗೆ ಕೊಡಲ್ಪಟ್ಟಿದೆ. Now we look at the messenger Jonah. ಮತ್ತು ಈಗ ನಾವು ಆ ಒಂದು ಸಂದೇಶಗಾರನು ಅಥವಾ ಪ್ರವಾದಿ ಯೋನನನ್ನ ನಾವು ನೋಡುತ್ತೇವೆ. Though message is more important than the messenger, the life of the messenger is also important. ಆ ಒಂದು ಸಂದೇಶವು ಮುಖ್ಯವಾಗಿದೆ, ಹೌದು, ಆದರೆ ಅದೇ ರೀತಿಯಾಗಿ ಆ ಒಂದು ಸಂದೇಶ ಕೊಡುವವನ ಜೀವಿತವೂ ಕೂಡ ಮುಖ್ಯವಾಗಿರುತ್ತದೆ. One of our problem these days, we have lot of messages.
We have a lot of scholars who can tell us a lot of things, but many times our life doesn't match what we say. ಈ ಒಂದು ಸಮಯದಲ್ಲಿ ನಮಗೆ ಅನೇಕ ವಾಕ್ಯ ಸಂದೇಶಗಳು ಆನ್ಲೈನ್ ನಲ್ಲಿ ಎಲ್ಲಾ ಕೂಡ ದೊರೆಯುತ್ತದೆ. ಆದರೆ ಆ ಒಂದು ಸಂದೇಶಕ್ಕೆ ತಕ್ಕಂತೆ ನಮ್ಮ ಒಂದು ಜೀವಿತವೂ ಇಲ್ಲ. I was very glad to listen to Brother Saji Matthew from Trivandrum. We all listened very carefully because he experienced what he was telling, how Christ has impacted his life. ನಾವು ಕಳೆದ 2 ಅಧ್ಯಯನದಲ್ಲಿ ಸಹೋದರ ಸಜಿ ಮ್ಯಾಥ್ಯೂ ರವರ ಸಂದೇಶವನ್ನ ನಾವು ಕೇಳುತ್ತಾ ಇದ್ದೇವೆ ಗಮನವಿಟ್ಟು. ಯಾಕೆಂದ್ರೆ ಯಾವ ರೀತಿಯಾಗಿ ಅವರ ಜೀವಿತದಲ್ಲಿ ಕ್ರಿಸ್ತನ ಪರಿಣಾಮ ಬೀರಿದೆ ಎಂಬುದಾಗಿ ಅನುಭವದಿಂದ ಅವರು ತಿಳಿಸುತ್ತಿದ್ದರು. So our life is very important along with the message. ನಮ್ಮ ಒಂದು ಜೀವಿತವು ಅದು ನಮ್ಮ ಸಂದೇಶದ ಜೊತೆಗೆ ಅದು ಕೂಡ ಮುಖ್ಯವಾಗಿರುತ್ತದಾಗಿದೆ. The people of Nineveh were worshippers of a fish god Dagon. ಡ್ಯಾಗನ್ ಎಂಬುದಾಗಿರುವಂತಹ ಮೀನು ದೇವರನ್ನ ಈ ಒಂದು ನಿನೆವೆ ಪಟ್ಟಣದವರು ಅವರು ಆರಾಧಿಸುವಂತವರಾಗಿದ್ದರು. Their god was half fish and half man. ಆ ಅರ್ಧ ಮನುಷ್ಯ ಅರ್ಧ ಮೀನಿನ ರೂಪದಲ್ಲಿರುವಂತಹ ವಿಗ್ರಹವನ್ನ ಅವರು ಮಾಡಿಕೊಂಡಿದ್ದರು. Now Jonah, after the 3-day lockdown in the belly of the fish, he is now preaching in Nineveh. ಈ ಒಂದು 3 ದಿವಸ ಹಗಲು ಇರುಳು ಆ ಒಂದು ಮೀನಿನ ಹೊಟ್ಟೆಯೊಳಗೆ ಕಳೆದಂತ ಸಮಯ ಆದ ಮೇಲೆ ಆತನು ಹೊರಗೆ ಬಂದಿದ್ದಾನೆ. The scholars tell that because of being in the belly of the fish for 3 days and nights, his skin was bleached. They could visibly see what this man is preaching is true. ಈ ಒಂದು ದೇವ ಶಾಸ್ತ್ರಜ್ಞರು ಅವರು ಈ ರೀತಿಯಾಗಿ ಹೇಳುತ್ತಾರೆ, ಈ ಜನರು ನಿನೆವೆ ಪಟ್ಟಣದ ಜನರು 3 ದಿವಸ ಹಗಲಿರುಳು ಮೀನಿನ ಹೊಟ್ಟೆಯೊಳಗಿದ್ದಂತ ಒಬ್ಬ ವ್ಯಕ್ತಿ ಆ ಒಂದು ಆತನ ಒಂದು ಚರ್ಮವು ಅದು ಆ ಒಂದು ಬ್ಲೀಚಿನ ಹಾಗೆ ಅದು ಬೆಳ್ಳಗೆ ಅದು ಆಗಿರುವಂತದ್ದಾಗಿದೆ ಎಂಬುದಾಗಿ ನೋಡಿ ಅನುಭವದಿಂದ ಈ ಒಂದು ಸಂದೇಶವನ್ನ ನಿಜವಾಗಿ ಆತನು ತಿಳಿಸುತ್ತಾ ಇದ್ದಾನೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡರು. They understood if God judged his own servant, the prophet, for disobedience, how can we escape from God's judgment? ದೇವರು ತನ್ನ ಸ್ವಂತ ಸೇವಕನನ್ನೇ ಆತನು ಬಿಡಲಿಲ್ಲ, ಆತನನ್ನ ನ್ಯಾಯ ತೀರಿಸಿದನೆಂಬುದಾಗಿ ಅವರು ಅರ್ಥ ಮಾಡಿಕೊಂಡರು. ನಮ್ಮನ್ನ ಹೇಗೆ ಆತನು ಉಳಿಸಾನೆಂಬುದಾಗಿ ಕೂಡ ಅವರು ಅರ್ಥ ಮಾಡಿಕೊಂಡರು. In 1 Peter 4:17 we read, judgment will begin in the house of God first. 1 ಪೇತ್ರ 4:7 ನಾವು ಓದುತ್ತೇವೆ, ಈ ಒಂದು ನ್ಯಾಯ ತೀರ್ಪು ಮೊದಲು ಸಭೆಯಲ್ಲಿ ದೇವರ ಮನೆಯಲ್ಲಿ ಆಗುತ್ತದೆ ಎಂಬುದಾಗಿ. So the people saw a man and what happened to him, and they took his message very seriously. ಈ ಒಬ್ಬ ಪ್ರವಾದಿ ಅಥವಾ ಸಂದೇಶಗಾರನಿಗೆ ಏನಾಯ್ತು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡು ಆ ಒಂದು ಸಂದೇಶವನ್ನ ಅವರು ಕೇಳಿ ಅರ್ಥ ಮಾಡಿಕೊಂಡರು. Today you can see, like in Kerala, Jeshudas, there is a cinema singer, is singing Christian songs. ಇಲ್ಲಿ ಕೇರಳದಲ್ಲಿ ಯೇಸುದಾಸ್ ಎಂಬುದಾಗಿರುವಂತ ಒಬ್ಬ ಹಾಡುಗಾರರು ಅವರು ಕ್ರಿಸ್ತಿಯ ಹಾಡುಗಳನ್ನ ಹಾಡುತ್ತಾರೆ. But it's not from their experience. ಅವರು ಆ ಒಂದು ಹಾಡನ್ನ ಅವರು ಅನುಭವದಿಂದ ಅವರು ಹಾಡುತ್ತಿಲ್ಲ. A Hindu girl can sing a beautiful Christian song. ಒಂದು ಹಿಂದೂ ಹುಡುಗಿಯು ಕೂಡ ಸುಂದರವಾದಂತ ಕ್ರೈಸ್ತಿಯ ಹಾಡನ್ನ ಅವರು ಹಾಡುತ್ತಾರೆ. But it will not touch the heart of people. But Jonah's message touched the heart of Ninevites. ಆದರೆ ಅವರ ಒಂದು ಹಾಡುಗಳು ಮನದಲ್ಲಿ ಪರಿಣಾಮ ಬೀರುವುದಿಲ್ಲ. ಆದ್ರೆ ಇಲ್ಲಿ ನೋಡುತ್ತೇವೆ ಯೋನನ ಸಂದೇಶವು ಜನರ ಮನಸ್ಸನ್ನ ಅದು ಮುಟ್ಟಿತು ಎಂಬುದಾಗಿ. Believers, that is my desire. What I say and my life should match. ನನ್ನ ಪ್ರಿಯ ಸಹೋದರ ಸಹೋದರಿ, ಅದು ನನ್ನ ಒಂದು ಆಶಯ ಕೂಡ ಆಗಿದೆ. ನಾವು ಏನನ್ನ ನಾವು ಮಾತನಾಡುತ್ತೇವೋ ಆ ಒಂದು ಅದೇ ರೀತಿಯಾಗಿ ನಾವು ನಮ್ಮ ವಿಶ್ವಾಸಿಯ ಜೀವಿತವನ್ನ ಜೀವಿಸಬೇಕು. Okay, so Jonah preached the message in different corners of the city. ಯೋನನು ಆ ಒಂದು ಸಂದೇಶವನ್ನ ಪಟ್ಟಣದ ಬೇರೆ ಬೇರೆ ಪ್ರದೇಶದಲ್ಲಿ ಆತನು ಸಾರುತ್ತಾ ಬಂದನು. The people took it very serious. ಜನರು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡರು. It quickly reached the king. ಆ ಒಂದು ಸಂದೇಶವು ಬೇಗನೆ ಆ ಒಂದು ಅರಸನಿಗೂ ಮುಟ್ಟಿತು. In verse 5 we read, from the greatest to the least they all feared and repented. ನಾವು 5ನೇ ವಚನದ 2ನೇ ಭಾಗದಲ್ಲಿ ಓದುತ್ತೇವೆ, ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡು ಅಂದ್ರೆ ಪಶ್ಚಾತ್ತಾಪ ಪಡುವುದನ್ನ ನಾವು ನೋಡುತ್ತೇವೆ. King even ordered the dogs and the donkeys to wear sackcloth.
ಆ ಒಂದು ಅರಸನು ನಾವು ನೋಡುತ್ತೇವೆ ಅಲ್ಲಿರುವಂತ ಪಶುಗಳು ಮತ್ತು ಜನರೆಲ್ಲರೂ ಕೂಡ ಆ ಒಂದು ಗೋಣಿತಟ್ಟನ್ನ ಹೊದಿಕೆಯಾಗಲಿ ಎಂಬುದಾಗಿ ಅಪ್ಪಣೆ ಕೊಟ್ಟನು. Why? It's very interesting. They are telling to God, we are serious about our repentance. ಅವರು ಏನನ್ನ ಸಂದೇಶ ಕೊಡುತ್ತಿದ್ದಾರೆ ಎಂಬುದಾಗಿ ನೋಡುವಾಗ ನಾವು ಈ ಒಂದು ಪಶ್ಚಾತ್ತಾಪವನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಎಂಬುದಾಗಿ ಅದು ತೋರಿಸುತ್ತದೆ. This is the greatest repentance in world history. Never before, never after this has happened. ಇಲ್ಲಿ ನಾವು ನೋಡುತ್ತೇವೆ ಈ ರೀತಿಯಾದಂತ ದೊಡ್ಡದಾದಂತ ಒಂದು ಮಾನಸಾಂತರ, ಪಶ್ಚಾತ್ತಾಪ ನಾವು ಎಲ್ಲಿಯೂ ಕೂಡ ಚರಿತ್ರೆಯಲ್ಲಿ ನಾವು ನೋಡಲಿಲ್ಲ, ಮುಂದೆಯೂ ಕೂಡ ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. And today many are believing what is called easy believism, belief in the head but there is nothing in the heart. ಇಲ್ಲಿ ಇಂದು ಜನರು ಅವರು ಬರೇ ತಲೆಯಲ್ಲಿ ಅವರು ನಂಬುತ್ತಾರಷ್ಟೇ, ಆದ್ರೆ ಹೃದಯದಲ್ಲಿ ಯಾವ ನಂಬಿಕೆಯೂ ಇಲ್ಲ. Verse 9, the king is telling, who can tell if God will show mercy that we perish not? 9ನೇ ವಚನದಲ್ಲಿ ಅವರು ತಿಳಿಸುತ್ತಿದ್ದಾರೆ, ದೇವರು ಒಂದು ವೇಳೆ ಮನಮುರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನ ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನ ನಿನವೆಯಲ್ಲೆಲ್ಲ ಸಾರಿಸಿದನು. He was not sure such a wicked people as Ninevites, the most cruel Assyrians, will God forgive us? ಆ ಒಂದು ಅರಸನಿಗೆ ಖಚಿತವಿರಲಿಲ್ಲ, ಇಂತಹ ದುಷ್ಟರಾದಂತ ಅಸ್ಸೀರಿಯ ಜನರಾದಂತ ನಮ್ಮನ್ನ ಆತನು ಉಳಿಸುತ್ತಾನೋ ಏನೋ ಎಂಬುದಾಗಿ. ಆದರೂ ಆತನು ಸಂದೇಶವನ್ನ ಸಾರಿಸಿದನು. The king told, let each one turn from his evil way. ಆ ಒಂದು ರಾಜನು ಹೇಳಿದನು, ಪ್ರತಿಯೊಬ್ಬನು ತನ್ನ ದುರ್ಮಾರ್ಗದಿಂದ ಆತನು ಹಿಂದಿರುಗಲಿ ಎಂಬುದಾಗಿ. Repentance has to be individual. Salvation is individual. ಪಶ್ಚಾತ್ತಾಪವು ಮತ್ತು ರಕ್ಷಣೆಯು ಅದು ವೈಯಕ್ತಿಕವಾಗಿರುವಂತದ್ದಾಗಿರುತ್ತದೆ. We read in verse 10, God saw their works, that they turned from their evil way. God repented of the evil he said that he would do unto them, and he did it not. 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ, ದೇವರು ನಿನೆವೆಯವರ ಕಾರ್ಯಗಳನ್ನ ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನ ಮಾಡದೆ ಬಿಟ್ಟನು. When the Bible says God repented, we have to understand very carefully, it doesn't mean that God changed. When man changed, the change is actually to us men. When man repented, changed, God avoided the judgment. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ದೇವರು ಆತನು ಇನ್ನೊಂದು ಭಾಷಾಂತರದಲ್ಲಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ನಾವು ಓದುತ್ತೇವೆ. ಆದರೆ ಇಲ್ಲಿ ನಾವು ಓದುತ್ತೇವೆ ದೇವರು ಆತನು ಮನಮರುಗಿ ಎಂಬುದಾಗಿ. ಅಂದ್ರೆ ಅವರ ಪಶ್ಚಾತ್ತಾಪವನ್ನ ನೋಡಿ ದೇವರು ಆತನು ಮಾಡಬೇಕೆಂದಿದ್ದ ಕೇಡನ್ನ ಮಾಡದೆ ಆತನು ಬಿಟ್ಟು ಬಿಟ್ಟನೆಂಬುದಾಗಿ ಅದರ ಅರ್ಥ. Our God is an unchanging God. We read that in the book of Malachi. That is why we are not perished. ದೇವರು ಆತನು ಎಂದಿಗೂ ಬದಲಾಗದೇ ಇರುವಂತ ದೇವರು ಎಂಬುದಾಗಿ ಮಲಾಕಿನ ಪ್ರವಾದನ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಆದ್ದರಿಂದಲೇ ನಾವಿನ್ನೂ ನಾಶವಾಗಲಿಲ್ಲ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. We have come to the end of chapter 3. ನಾವು 3ನೇ ಅಧ್ಯಾಯದ ಕೊನೆಗೆ ನಾವು ಬಂದಿದ್ದೇವೆ. What a great repentance. ಎಂತಹ ದೊಡ್ಡದಾದಂತ ಅಥವಾ ಶ್ರೇಷ್ಠವಾದಂತ ಪಶ್ಚಾತ್ತಾಪ. The end of chapter 4 gives us a count of 6,000 people, that is 120,000 people. Sorry. The end of chapter 4, the last verse gives us a count of how many people who were in that city. ಈ ಒಂದು 4ನೇ ಅಧ್ಯಾಯದ 11ನೇ ವಚನದಲ್ಲಿ ಎಷ್ಟು ಜನರು ಆ ಒಂದು ಪಟ್ಟಣದಲ್ಲಿ ಇದ್ದರು ಎಂಬುದಾಗಿ ದೇವರು ತಾನೇ ಆ ಒಂದು ಲೆಕ್ಕವನ್ನು ಆತನು ತಿಳಿಸುತ್ತಾನೆ. 1,20,000 people who do not know the difference between their left hand and right hand. ಈ ಒಂದು ಜನರು ತಮ್ಮ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಎಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. Scholars say that means just the children, and if you add the adults also, it will be a huge number. ಈ ಒಂದು ಇದರ ಅರ್ಥ ಮಕ್ಕಳು ಎಂಬುದಾಗಿ, ಅಂದ್ರೆ ಚಿಕ್ಕ ಮಕ್ಕಳು ಎಂಬುದಾಗಿ ಅರ್ಥ. ಆದ್ರೆ ದೊಡ್ಡವರನ್ನ ಸೇರಿಸಿಕೊಳ್ಳುವುದಾದರೆ ಇನ್ನೂ ಶ್ರೇಷ್ಠವಾದಂತ ಅಥವಾ ದೊಡ್ಡ ಒಂದು ಜನಾಂಗವಿದು ಆಗಿತ್ತು. The greatest repentance, the whole city repented. ದೊಡ್ಡದಾದಂತ ಒಂದು ಪಶ್ಚಾತ್ತಾಪ, ಇಡೀ ಒಂದು ಪಟ್ಟಣವೇ ಅದು ಪಶ್ಚಾತ್ತಾಪ ಪಡುವುದನ್ನ ನಾವು ಇಲ್ಲಿ ನೋಡುತ್ತೇವೆ. Let me quickly close it. ನಾನು ಇದನ್ನ ಬೇಗನೆ ಮುಗಿಸ್ತೇನೆ. What did Jonah do now? ಈಗ ಯೋನನು ಆತನು ಏನನ್ನ ಮಾಡಿದನು? He went back to Jerusalem.
ಆತನು ಯೆರೂಸಲೇಮಿಗೆ ಆತನು ಹಿಂದಿರುಗಿ ಹೋದನು. He called all the Israelites and said of the people of the city, "Come, rejoice with me. There is a great revival, a great change in Nineveh." ಬನ್ನಿರಿ, ನನ್ನೊಟ್ಟಿಗೆ ಆನಂದಿಸಿರಿ, ಉಲ್ಲಾಸಿಸಿರಿ. ಈ ಒಂದು ನಿನೆವೆ ಪಟ್ಟಣದಲ್ಲಿ ದೊಡ್ಡ ಪಶ್ಚಾತ್ತಾಪ ಉಂಟಾಗಿದೆ, ಮಾರ್ಪಾಡಾಗಿದೆ ಎಂಬುದಾಗಿ. Is that what happened? ಅದು ಆ ರೀತಿಯಾಗಿ ಆಯಿತೋ? That's what should have happened, right? ಅದೇ ಆಗಬೇಕಾಗಿತ್ತು. But that is not how chapter 4 starts. We will study that next time. ಆದರೆ 4ನೇ ಅಧ್ಯಾಯ ಆ ರೀತಿಯಾಗಿ ಪ್ರಾರಂಭವಾಗುವುದಿಲ್ಲ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. In the Gospels, the Lord said, when one sheep was found, there was great joy to the shepherd. ಈ ಒಂದು ಸುವಾರ್ತೆಗಳಲ್ಲಿ ನಾವು ಓದುತ್ತೇವೆ, ಕಳೆದು ಹೋದಂತ ಒಂದು ಕುರಿಯು ಸಿಕ್ಕಿದಾಗ ದೊಡ್ಡದಾದಂತ ಒಂದು ಉಲ್ಲಾಸವು ಅಲ್ಲಿ ಇತ್ತು ಎಂಬುದಾಗಿ. When a woman lost one coin, when she found it, she called everybody and said, "Let us rejoice." ಆ ಒಂದು ಸ್ತ್ರೀಯು, ಆ ಒಂದು ವಿಧವೆಯು ಆ ಒಂದು ಕಳೆದು ಹೋದಂತ ನಾಣ್ಯವನ್ನ ಹುಡುಕಿ ಸಿಕ್ಕಿದಾಗ ಆ ಒಂದು ನೆರೆಹೊರೆಯವರನ್ನ ಕರೆದು ಆಕೆಯು ಬಹಳ ಸಂತೋಷಿಸಿದಳೆಂಬುದಾಗಿ ಓದುತ್ತೇವೆ. When one son who went away, when he came back to the father said, "Let us celebrate, let us rejoice. This son was lost, he is found." ಮತ್ತು ಆ ತಪ್ಪಿ ಹೋದಂತ ಮಗನು ಕೂಡ ತಂದೆಯ ಮನೆಗೆ ತಿರುಗಿ ಬಂದಾಗ ಅಲ್ಲಿಯೂ ಕೂಡ ದೊಡ್ಡ ಉತ್ಸವವು ಆಗುವುದನ್ನ ನೋಡುತ್ತೇವೆ. ಕಳೆದು ಹೋದಂತ ಆ ಮಗನು ಆತನು ಹಿಂತಿರುಗಿದ್ದಾನೆ ಎಂಬುದಾಗಿ. Bible tells when one sinner repents, there's great joy in heaven. ಒಬ್ಬ ಪಾಪಿಯು ಆತನು ದೇವರ ಕಡೆಗೆ ತಿರುಗಿಕೊಂಡರೆ ಅಲ್ಲಿದೆ ಪರಲೋಕದಲ್ಲಿ ದೊಡ್ಡ ಸಂಭ್ರಮವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. In heaven there is great joy among the angels when one sinner repents and turns to God. ಪರಲೋಕದಲ್ಲಿ ಆ ಒಂದು ದೇವದೂತರು ಉಲ್ಲಾಸಿಸುವಂತ ಒಂದು ಸ್ಥಿತಿ, ಒಬ್ಬ ಪಾಪಿಯು ದೇವರ ಜ್ಞಾನಕ್ಕೆ ಬರುವಂತದ್ದು. When in the small little ministry I do, when one person believe, or if they say they believed, I normally come and tell in the assembly, I get great joy. ನನ್ನ ಮಾಡುವಂತ ಚಿಕ್ಕ ಸೇವೆಯಲ್ಲಿ ಯಾರಾದ್ರೂ ಒಬ್ಬರು ದೇವರ ಕಡೆಗೆ ತಿರುಗಿಕೊಂಡಿರುವುದಾಗಿ ಅವರು ವ್ಯಕ್ತಪಡಿಸಿದಾಗ ಅದನ್ನ ನಾನು ಸಭೆಯಲ್ಲಿ ಬಂದು ತಿಳಿಸುತ್ತೇನೆ, ನಾನು ಉಲ್ಲಾಸಿಸುವಂತನಾಗಿದ್ದೇನೆ. But unfortunately, instead of rejoicing and thanking, we see what happened in chapter 4. ಆದರೆ 4ನೇ ಅಧ್ಯಾಯದಲ್ಲಿ ಆತನು ಉಲ್ಲಾಸ ಪಡುವುದಕ್ಕಿಂತ ಬದಲಾಗಿ ಏನಾಯ್ತು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. It would have been nice if the book of Jonah ended with chapter 3 end. ಈ ಒಂದು ಯೋನನ ಪುಸ್ತಕ 3ನೇ ಅಧ್ಯಾಯದಲ್ಲಿಯೇ ಅದು ಕೊನೆಯಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. We need to look at what happened, that we will see Saturday. ಅಲ್ಲಿ ಏನಾಯ್ತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಚಿತ್ತವಾದರೆ ನಾವು ಶನಿವಾರ ನೋಡೋಣ. There are a lot of things to learn from chapter 4. 4ನೇ ಅಧ್ಯಾಯದಿಂದ ನಮಗೆ ಅನೇಕ ಪಾಠವನ್ನ ನಾವು ಕಲಿಯುತ್ತೇವೆ. God's long suffering is extended to you and I today. 40 days to Ninevites. For us, how much longer God being gracious to us. Let us do the work of the Lord. ನಿನೆವೆಯ ಪಟ್ಟಣದವರಿಗೆ 40 ದಿವಸಗಳು ಸಮಯವು ದೀರ್ಘಶಾಂತನಾದಂತ ದೇವರು ಆತನು ಕೊಟ್ಟಿದ್ದನು. ಆದರೆ ನಮಗೆ ಎಷ್ಟು ವರ್ಷಗಳ ಕಾಲ ಆತನು ಕೊಟ್ಟಿದ್ದಾನೆ. ನಾವು ಸಂತೋಷದಿಂದ ಈ ಸಮಯವನ್ನ ದೇವರ ಸೇವೆಗೋಸ್ಕರ ಉಪಯೋಗಿಸಿಕೊಳ್ಳೋಣ. May the Lord use these thoughts for me and you to come closer to the Lord during this difficult time, to come back with a greater passion for the Lord, greatest passion for the lost souls. ನಾವು ಈ ಒಂದು ಸಮಯದಲ್ಲಿ ಇರುವಾಗ ಅದರಿಂದ ಹೊರಗೆ ಬರುವುದಾದರೆ ನಾವು ಬಹಳ ಮನಸ್ಸಿನಲ್ಲಿ ಕಿಚ್ಚಿರುವವರಾಗಿ ನಾವು ಹೊರಗೆ ಬಂದು ದೇವರನ್ನ ಸೇವಿಸುವವರಾಗಿ ದೇವರ ಸಂದೇಶವನ್ನ ತರುವವರು ನಾವು ಆಗಿರೋಣ. Don't rebel at this time. Come back to God. Humble ourselves and cry out to God. God will bring a great revival in our midst. ನಾವು ವಿರುದ್ಧವಾಗಿ ದಂಗೆಕೋರರ ಹಾಗೆ ನಾವು ಮಾಡದೇ ಇರೋಣ. ನಾವು ಪಶ್ಚಾತ್ತಾಪದಿಂದ ಹಿಂತಿರುಗಿ ಬಂದು ನಾವು ದೇವರ ತ್ರಾಣವುಳ್ಳ ಹಸ್ತದಲ್ಲಿ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಆತನು ನಮ್ಮನ್ನು ನಡೆಸುತ್ತಾನೆ. Thank you for the opportunity given to me. God's name be praised. ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.